ನಮಸ್ತೆ ಬಂಧುಗಳೇ. ಹೆಣ್ಣು ಹಣ್ಣು ಮಣ್ಣು ನಿನ್ನದು ಎಲ್ಲಿ ತನಕ, ಎಷ್ಟೇ ಧರ್ಮದ ಕೆಲಸ ಮಾಡು, ಎಷ್ಟೇ ಪುಣ್ಯದ ಕೆಲಸ ಮಾಡು, ಎಷ್ಟೇ ಸಂಪಾದನೆ ಮಾಡು, ಒಂದು ದಿನ ಆ ಯಮರಾಯ ಬರ್ತಾನೆ, ನಿನ್ನನ್ನು ಕರೆದುಕೊಂಡು ಹೋಗ್ತಾನೆ. ಇದು ಲೋಕದ ಸತ್ಯ. ನನಗೂ ಗೊತ್ತು, ನಿನಗೂ ಗೊತ್ತು. ಇದರ ಮಧ್ಯೆ ಕಷ್ಟ ಬಿದ್ದು ದುಡಿದು ಸಂಪಾದನೆ ಮಾಡಿದ ಹಣದಿಂದ ಒಂದು ದಿನ ನಿನ್ನ ಮನೆಯನ್ನು ಕಟ್ಟಿಸ್ತೀಯಾ, ಆ ಮನೆಯಲ್ಲಿ ವಾಸ ಮಾಡಲು ನಿಮಗೆ ಜಾಗ ಇರುವುದಿಲ್ಲ, ಬಿಟ್ಟು ಹೋಗಲೇಬೇಕಾದಂಥ ಪರಿಸ್ಥಿತಿ. ಕೈ ಹಿಡಿದು ಕರೆದುಕೊಂಡು ಬಂದಂತಹ ಮಡದಿ ಕೂಡ ನಿನ್ನ ಜೊತೆ ಬರುವುದಿಲ್ಲ. ಮುದ್ದಾಡಿ ಸಾಕಿದ ಸಲುಗಿದ ಮಕ್ಕಳು ಕೂಡ ನಿನ್ನ ಜೊತೆ ಬರುವುದಿಲ್ಲ. ವಸ್ತ್ರ, ತಾಮ್ರ, ಪಿತಾಂಬರ, ಬೆಳ್ಳಿ, ಬಂಗಾರ, ಆಸ್ತಿ ಪತ್ರ ಇವೆಲ್ಲ ಪೆಟ್ಟಿಗೆ ಸೇರುತ್ತೆ. ಆ ಪೆಟ್ಟಿಗೆ ಇನ್ನೊಬ್ಬರ ಪಾಲಾಗುತ್ತೆ, ಅದು ನಿನ್ನದ ಅಲ್ಲ. ಅದೆಲ್ಲ ಬಿಟ್ಟು ನೀನು ಒಂದು ದಿನ ಶಿವ ಎಂದು ಸ್ವರ್ಗ ಸೇರುವಾಗ ನಿನ್ನವರ ಕಣ್ಣೀರು ಮಾತ್ರ ನಿನ್ನ ಜೊತೆ ಬರಲು ಸಾಧ್ಯ. ಬಂಧುಗಳೇ, ನಾನು ಹೇಳುವುದಿಷ್ಟೇ, 3 ದಿನದ ಸಂತೆ ನೀ ನಗು ನಗುತ್ತ ಮಾಡಬೇಕು, ನೀ ನಗು ನಗುತ್ತ ಬಾಳಬೇಕು. ನೋಡಿ, 3 ದಿನದ ಸಂತೆ, ನಗು ನಗುತ್ತ ಮಾಡಬೇಕು, ನಗು ನಗುತ್ತ ಬಾಳಬೇಕು. ನೀನು ಈ ಭೂಮಿಗೆ ಬಂದಿರೋದು ಒಂದು ಅತಿಥಿಯಾಗಿ ಬಂದು ಅತಿಥಿಯಾಗಿಯೇ ಹೋಗಬೇಕು. ಖಾಯಂ ನಾವು ಇಲ್ಲಿ ಇರೋಕ್ಕೆ ಯಾರೂ ಬಂದಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಬಂಧುಗಳೇ. ನೀನು ತಂದಿರುವುದಾದರೂ ಏನು, ತೆಗೆದುಕೊಂಡು ಹೋಗಲು ನಿಶ್ಚಿಂತೆಯಿಂದ ಬದುಕು, ಪ್ರೀತಿಯಿಂದ ಬದುಕು, ವಿಶ್ವಾಸದಿಂದ ಬದುಕು, ಎಲ್ಲರ ಭಾವನೆಗಳಿಗೆ ಸ್ಪಂದಿಸು. ಇದೇ ಒಂದು ಜೀವನ. ಇದನ್ನೆಲ್ಲ ಮಾಡ್ತೀರಂತ ನಾನು ಭಾವಿಸುತ್ತಾ, ದುಡ್ಡಿನಿಂದ ವ್ಯಾಮೋಹದಿಂದ ದೂರವಾಗಿ ಸಂಕ್ಷಿಪ್ತವಾಗಿ ಬದುಕಲು ಕಲಿಯಿರಿ ಅಂತ ಹೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ನನ್ನ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.